ಫಸ್ಟ್ ಸಿನಿಮಾ ಸಿದ್ಧಾರ್ಥ್ ಬಂದಾಗ ನಾನು ಮೇ ಬಿ ಕಾಲೇಜಲ್ಲಿ ಇದ್ದೆ ಅನ್ಸುತ್ತೆ. ಸಡನ್ ಆಗಿ ನೋಡಿ ಓಕೆ ಮೊಮ್ಮಗ ಅವ್ರು ಬರ್ತಾ ಇದಾರೆ ಓಕೆ ಅಂತ ಅನ್ಸಿತ್ತು. ಬಟ್ ಅದೇ ಟೈಮಲ್ಲಿ ಇಂಡಸ್ಟ್ರಿಲಿ ನೆಗೆಟಿವ್ಸ್ ಬಂದಿತ್ತು. ಫ್ಯಾಕ್ಟೇ ಮಾತಾಡೋಣ ಅಲ್ವಾ. ಅಂದ್ರೆ ನೆಗೆಟಿವ್ಸ್ ಅಂದ್ರೆ ಓ ಇದು ಏನಂತಾರೆ ಅದನ್ನ ಏನೋ ಇಂಗ್ಲಿಷ್ ಅಲ್ಲಿ ವರ್ಡ್ ಅಂತಾರಲ್ಲ, ಸೆಲೆಬ್ರಿಟೀಸ್ ಮಕ್ಕಳು ಬರ್ತಾರೆ ಏನೋ ಅಂತಾರಲ್ಲ ಸರ್ ಅದು ಬರ್ತಾ ಇಲ್ಲ. ಸೊ ಆ ಶೇಡ್ ಅಂದ್ರೆ ಅವ್ರ ಫ್ಯಾಮಿಲಿನೇ ಬೆಳೆಸ್ತಾರೆ ಇದೆಲ್ಲ ಬಂತು. ಏನೋ ಅಂತಾರದು ಬಾಯಲ್ಲೇ ಇದೆ. ಹೌದು ನಗು ಬರ್ತಾ ಇಲ್ಲ. ನೆಪೋಟಿಸಮ್ ಸಿಕ್ಕಾಬಿಟ್ಟೆ ಮಾಡಿರೋ ನೆಪೋಟಿಸಮ್ ಫಸ್ಟ್ ಸಿನಿಮಾ. ಬಟ್ ಆದ್ರೂ 50 days ಒಳ್ಳೆ ಸಖತ್ ಸಕ್ಸಸ್ ಆಯ್ತು ಸಾಂಗ್ಸ್ ಇಂದ. ಆದ್ರೆ ಅಲ್ಲಿ ನೀವು ಅಷ್ಟೊಂದು ಗುರ್ಸ್ಕೊಳಕ್ ಆಗಿಲ್ಲ. ಬಟ್ ನಿಮ್ಮ ನೆಕ್ಸ್ಟ್ ಸ್ಕ್ರಿಪ್ಟ್ಗಳು ಬಂದಿದ್ದು ಬ್ಯಾಕ್ ಟು ಬ್ಯಾಕ್ ರನ್ ಆಂಟೋನಿ ಮತ್ತೆ ಅನಂತ ವರ್ಸಸ್ ನುಸುತ್ತು, ಒಂದು ಸಲ ಪ್ರೇಮ ಕಥೆ, ಪೆಪ್ಪೆ, ಒಂದು ಹಂತ ಮೇಲೆ ಹೋಗ್ಬಿಟ್ರಿ. ಅದೇನೋ ಗೊತ್ತಿಲ್ಲ ನನ್ಗೆ ಅನಿಸ್ತಾ ಇದೆ ಆಕ್ಚುಲಿ. ಸೊ ಅದು ಒಳ್ಳೆ ಸಿನಿಮಾನೆ ಆಕ್ಚುಲಿ, ವೆರಿ ಗುಡ್ ಸಿನಿಮಾ. ಸಾಂಗ್ಸ್ ಎಲ್ಲ ಸಕಲಾಗಿ ಸ್ಟೋರಿ ಚೆನ್ನಾಗಿದೆ. ಬಟ್ ಆಮೇಲೆ ನೀವು ಸ್ಕ್ರಿಪ್ಟ್ ಸೆಲೆಕ್ಷನ್ ಟೂ ಗುಡ್. ಇದು ಆಕ್ಚುಲಿ ಆಡಿಯನ್ಸ್ ಕಡೆಯಿಂದ ಬಂದಿದ್ದು ರಿಯಾಕ್ಷನ್ಸ್. ಇದು ಎಲ್ಲೇ ನೋಡಿದ್ರು ವಿನಯ್ ಅವ್ರನ್ನ ತುಂಬಾ ಪಾಸಿಟಿವ್ ಇಂದ ನೋಡ್ತಾರೆ. ಹೆಂಗೆ ಅವ್ರು ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಾರೆ, ಹೆಂಗೆ ಅವ್ರದ್ದು ಚಾಯ್ಸ್ ಮಾಡ್ತಾರೆ, ಈ ತರ ಒಂದಕ್ಕೊಂದು ವಿಭಿನ್ನವಾದ ಪಾತ್ರ ಇರುತ್ತೆ ಅಂತ. ಸೊ ನಿಮ್ ಫ್ಯಾನ್ಸ್ಗಳೇ ಹೇಳ್ತಾ ಇರೋದು. ನಿಮ್ಮ ರಿಯಾಕ್ಷನ್? ಆಕ್ಚುಲಿ ನಂಗೆ ಸಿದ್ಧಾರ್ಥ ಸಿನಿಮಾ ನನಗೆ ಇವಾಗ್ಲೂ ತುಂಬಾನೇ ಇಷ್ಟ, ಸಕ್ಕತ್ ಇಷ್ಟ ನನಗೆ ಆ ಸಿನಿಮಾ ಇಷ್ಟ. ಬಟ್ ಅದೇ ಈಗೇನೇ ಅದೇನೋ ಒಂದು ನಮ್ಗೆ ಜಾಸ್ತಿ ಪ್ರಿವಿಲೇಜ್ ಇದ್ದೇ ಇರುತ್ತೆ ಬೇರೆಯವ್ರಿಗಿಂತ. ಸೊ ಅದನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಏನು ಗೌರವಿಸ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಅದೇ ಸ್ಕ್ರಿಪ್ಟ್ ಸೆಲೆಕ್ಷನ್ ಏನಂದ್ರೆ, ಈಗ ನಂಗೆ ಆತರ ಸಿನಿಮಾಗಳು ಇಷ್ಟ ಅನ್ಸುತ್ತೆ, ಅದಕ್ಕೆ ನಾನು ಅದನ್ನ ಸೆಲೆಕ್ಟ್ ಮಾಡಕ್ಕೂ ನಂಗೆ ಈಸಿ. ಆಮೇಲೆ ಜನ ಈಗ ಡೈರೆಕ್ಟರ್ಸ್ ನನ್ನ ಆ ರೀತಿ ನೋಡ್ತಾರೆ ಅನ್ಸುತ್ತೆ. ಸೊ ನನ್ಗೂ ಅದೇ ತರ ಸ್ಕ್ರಿಪ್ಟ್ ಗಳು ಬರ್ತಾ ಇದೆ ಅಂತ ಅನ್ಸುತ್ತೆ. ಓಕೆ. ಅಂಡ್ ಅಪ್ಪು ಸರ್ ಇದಕ್ಕೆ ಕ್ಲಾಪ್ ಮಾಡ್ತಾರೆ. ಅಪ್ಪು ಸರ್ ಕ್ಲಾಪ್ ಮಾಡ್ತಾರಲ್ಲ ಹನ್ನೊಂದಿತ್ತು ಕಾಲ. ಹೌದೌದು, ಹನ್ನೊಂದಿತ್ತು ಕಾಲ. ತೀರ್ಥಹಳ್ಳಿಗೆ ಅವ್ರು ಬಂದಿದ್ರು, ಗೊತ್ತಿದ್ಯಾ ಒಂದ್ಸರಿ ಒಂದು ಇನ್ಸಿಡೆಂಟ್? ತೀರ್ಥಹಳ್ಳಿಗ ಅವರು ನಿಮ್ ಶೂಟಿಂಗ್ ಟೈಮಲ್ಲಿ ಅವ್ರು ಬಂದಿದ್ರು. ಸೊ ಈ ವಿಷಯ ಗೊತ್ತಾ ನಿಮ್ಗೆ? ಅಪ್ಪು ಸರ್ ತೀರ್ಥಹಳ್ಳಿಗೆ ನಿಮ್ ಶೂಟಿಂಗ್ ನಡೀಬೇಕಾದ್ರೆ ಬಂದಿದ್ರು. ಬಂದಾಗ ಅವ್ರು ಯಾರೋ ಅವ್ರ ಅಸಿಸ್ಟೆಂಟ್ಸ್ ಏನೋ ಹೇಳಿದ್ರಂತೆ, ಈ ತರ ವಿನಯ್ ಅವ್ರದ್ದು ಶೂಟಿಂಗ್ ನಡೀತಾ ಇದೆ ಅಂದಾಗ ಸರಿ ಹೋಗೋಣ ಅನ್ನೋ ಅಷ್ಟರಲ್ಲಿ ಪ್ಯಾಕಪ್ ಆಗಿ ಹೋಗ್ಬಿಟ್ಟಿದ್ರಂತೆ. ಈ ವಿಷಯ ಗೊತ್ತಾ ನಿಮ್ಗೆ? ನಂಗೆ ಗೊತ್ತಿಲ್ಲ. ಅಲ್ವಾ, ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ಬಂದಿದ್ರಂತೆ. ತಮ್ಮ ಗುರು ಬಂದಿದ್ದೆ ಒಂದಿನ. ಹೌದು. ಆದ್ರೆ ತೀರ್ಥಹಳ್ಳಿಗೆ ಅದಕ್ಕಿಂತ ಮುಂಚೆ ಈ ಶೂಟಿಂಗ್ ಟೈಮ್ ಅಲ್ಲಿ ಇಲ್ಲ ಹಿಂದೆ ಮುಂದೆ ಇದಕ್ಕೆ ಹೋಗಿದ್ದೆ, ನಾನು ಹೋಗಿದ್ದೆ. ಇದು ಶೂಟ್ ಮಾಡ್ತಾ ಇದ್ರು, ಗಂಧದ ಗುಡಿ ಡಾಕ್ಯುಮೆಂಟ್ರಿ. ಸೊ ಅವಾಗ ನಮ್ ಶೂಟಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಅದಕ್ಕೆ ಅವ್ರ ಜೊತೆ ಅದೇ ಜಾಗಕ್ಕೆ ಹೋಗಿದ್ದೆ. ಅದಾದ್ಮೇಲೆ ನಮ್ಮ ಇಲ್ಲ, ಇದು ನಿಮ್ಮ ಟೀಮ್ ಕಡೆಯಿಂದ ಬಂದು ಇನ್ಫಾರ್ಮೇಶನ್ ಬಂದು ನೋಡ್ಬೇಕು ಅಂತ ಹೊರಟಾಗ ಇಲ್ಲ ಪ್ಯಾಕಪ್ ಆಯ್ತಂತ ಅಂದಾಗ ಅವ್ರಿಗೆ ಅರ್ಧ ಗಂಟೆ ಮಾತಾಡ್ ಕಳ್ಸಿರಂತೆ. ತುಂಬಾ ಹೆಂಗಿದೆ ಸ್ಕ್ರಿಪ್ಟ್, ಹೆಂಗ್ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಡೀಟೇಲ್ಸ್ ಕೇಳ್ಕೊಂಡು ಬೆಂಗಳೂರಲ್ಲಿ ಎಲ್ಲೋ ಇರ್ಬೋದು ಅನ್ಸುತ್ತೆ, ತೀರ್ಥಹಳ್ಳಿ ಅಂತ ಹೇಳಿ. ತೀರ್ಥಹಳ್ಳಿಯಲ್ಲಿ ನಾನೇ ಹೋಗಿರ್ತಾನಲ್ಲ ಫಸ್ಟ್ ಅಲ್ಲಿ. ಓಕೆ, ಅವ್ರಿಗೆ ಅಂತ ಹೇಳಿದ್ರು ಇನ್ಫಾರ್ಮೇಶನ್, ಅದಕ್ಕೆ ನಾನು ನಿಮ್ಗೆ ಕೇಳಿದೆ. ಗೊತ್ತಿದೆ ಇವರು ಅನ್ಸುತ್ತೆ, ನನ್ನ ತಮ್ಮ ಇರ್ಬೋದು. ಅವರು ಒಂದ್ಸಲ ವಿಸಿಟ್ ಮಾಡಿದ್ರು. ಅವರು ಒಂದ್ಸಲ. ಸರ್, ಇದು ಹನ್ನೊಂದನೇ ಕಾಲಕ್ಕೆ ಬಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿಗಳು ಇತ್ತೀಚೆಗೆ ತುಂಬಾ ಬರ್ತಾ ಇದೆ. ಈಗ ಲಾಸ್ಟ್ ಸಿನಿಮಾ ತಗೊಂಡು ನಿಮ್ದು ಟ್ರಯಾಂಗಲ್ ಲವ್ ಸ್ಟೋರಿನೇ, ಒಂದು ಸರಳವಿರೋ ಪ್ರೇಮ ಕಥೆ. ಈ ಸಿನಿಮಾನು ಅದೇ ತರ. ಬಟ್ ಅದ್ರಲ್ಲಿ ವಿಶೇಷ ಏನು ಅಂತ ಒಂದ್ ಲೈನ್ ಅಲ್ಲಿ ಹೇಳಿದ್ರಿ ನೀವು. ಇಲ್ಲ, ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ಇದು ಟ್ರಯಾಂಗಲ್ ಲವ್ ಸ್ಟೋರಿ, ಬಟ್ ಲವ್ ಸ್ಟೋರಿ ಇದೆ. ಓಕೆ. ಬಟ್ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ಲ. ಇದೊಂದು ಆ ಡೈರೆಕ್ಟರಿನ ಒಂದು ಲೈಫ್ ಅಲ್ಲಿ ಒಂದೊಂದ್ ಹಂತಕ್ಕೂ ಒಬ್ಬೊಬ್ರು ಬರ್ತಾರೆ, ಒಂದೊಂದ್ ಕ್ಯಾರೆಕ್ಟರ್ಗಳು ಬರ್ತಾರೆ. ಸೊ ಆ ಕ್ಯಾರೆಕ್ಟರ್ ಏನ್ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಲೈಫ್ ಮೇಲೆ, ಇಲ್ಲ ಅವ್ರ ಮೈಂಡ್ ಮೇಲೆ, ಸೊ ಅನ್ನೋದೇ ಒಂದು ಕತೆ. ಸೊ ಟ್ರಯಾಂಗಲ್ ಲವ್ ಸ್ಟೋರಿ ಇಲ್ಲ, ಬಟ್ ಒಂದ್ ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ. ಸೊ ಅಂದ್ರೆ ನಿಮ್ಮನ್ನ ಹೆಂಗ್ ನೋಡ್ಬೋದು, ಯಾವ ತರ ನೋಡ್ಬೋದು ನಿಮ್ಮ ಫ್ಯಾನ್ಸ್ ಈ ಸಿನಿಮಾ? ನನ್ನ ಅದೇ 3 ಶೇಡ್ ಅಲ್ಲಿ ನೋಡ್ಬೋದು. ಇದರಲ್ಲಿ ಒಂದ್ 16 ವರ್ಷದ ಹುಡುಗ, ಒಂದ್ 25 ವರ್ಷದ ಹುಡುಗ, ಆಮೇಲೆ ಒಂದ್ 35 ವರ್ಷದ ಡೈರೆಕ್ಟರ್. ಸೊ ಒಂದು 3 ಶೇಡ್ ಅಲ್ಲಿ ನನ್ನನ್ನ ನೋಡ್ಬೋದು. ಸ್ವಲ್ಪ 0, 3, 4 ಎಲ್ಲ ಅಲ್ಲ, ಇನ್ನೊಂದ್ ಸ್ವಲ್ಪ ಗಡ್ಡ ಒಂದ್ ಸ್ವಲ್ಪ ಉದ್ದ ಬಿಡಿ, ಸ್ವಲ್ಪ ರಿಂಕಲ್ಸ್ ಮಾಡ್ಕೊಬಿಟ್ರೆ ಸೇಮ್ ಸ್ವಸ್ತಿಕ್ ರಾಗಣ್ಣ ತರ ಕಾಣ್ತದೆ. ಸೇಮ್ ಟು ಸೇಮ್. ಸೊ ನಿಮ್ಗೆ ಆತರ ಸಿನಿಮಾಗಳೆಲ್ಲ ಇಷ್ಟ ಆಗಲ್ಲ ಸರ್? ಆತರ ಮಾಡಿ ಅಂತ ನಮ್ ಕಡೆಯಿಂದ ಹೇಳ್ತೀವಿ, ಫ್ಯಾನ್ಸು ಹೇಳ್ತಾರೆ. ಸ್ವಸ್ತಿಕ್ ತರ ಒಂದು ಆತರ ಶೇಡ್ಸ್ ಗಳು ಸಿನಿಮಾಗಳು ಬರ್ತಾ ಇದೆಯಾ ಹೇಗೆ ಅಂತ? ಅದು ಬರುತ್ತಾ ಇವಾಗ? ಇದು ಬರ್ತಾ ಇದೆಯಲ್ಲ, ನಂಗೆ ಗ್ರಾಮಾಯಣ ಸಿನಿಮಾ ಬರ್ತಾ ಇದೆ, ಆಮೇಲೆ ಸಿಟಿ ಲೈಟ್ ಸಿನಿಮಾ ಬರ್ತಾ ಇದೆ. ಸೊ ಇನ್ನು ಮುಂದೆ ಒಂದಷ್ಟು ಸಿನಿಮಾ ಬರುತ್ತೆ. ಕಂಪ್ಲೀಟ್ ಚೇಂಜ್ ಓವರ್. ನೀವು ಅಂದ್ರೆ ಈಗ ಒಂದೇ ತರ ಬರ್ತಾ ಇದ್ರೆ ಒಂದೇ ತರ ನೋಡ್ತಾ ಇರ್ತಾರೆ ಜನ.
ಜನರಲ್ ಆಗಿ ಡೈರೆಕ್ಟರ್ ಆಗ್ಲಿ ಹೇಳ್ದಂಗೆ ನನ್ನನ್ನ ಹೆಂಗ್ ನೋಡ್ತಾರೋ ಡೈರೆಕ್ಟರ್ಗಳು ನಾನು ಆತರ ಒಪ್ಕೊಂತೀನಿ ಅಂತ. ಬಟ್ ನಿಮ್ಗೊಂದು ಆಸೆ ಇರುತ್ತಲ್ಲ, ನಾನ್ ಈ ತರ ಒಂದು ಚೇಂಜ್ ಓವರ್ ಕೊಡ್ಬೇಕು ಆಡಿಯನ್ಸ್ಗೆ, ನಾನ್ ಚೇಂಜ್ ಆಗ್ಬೇಕು ಆತರ. ಬಟ್ ನನ್ ಸಿನಿಮಾಗಳು ಹಂಗೆ ಅಲ್ಲ, ಈಗ ಪೆಪ್ಪೆಗೂ ಅಂದೊಂದಿತ್ತು ಕಾಲಾಗೂ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ. ಸೊ ಅಂದೊಂದಿತ್ತು ಕಾಲು ಗ್ರಾಮಾಯಣಕ್ಕೂ ತುಂಬಾ ಡಿಫ್ರೆನ್ಸ್. ಆದ್ಮೇಲೆ ಸಿಟಿ ಲೈಟ್ಸ್ ಅದು ಕಂಪ್ಲೀಟ್ ಡಿಫ್ರೆನ್ಸ್. ಒಂದ್ ಸಿನಿಮಾ ಸಖತ್ ತುಂಬಾನೇ ಡಿಫ್ರೆಂಟ್ ಇದೆ. ಅಂದ್ರೆ ಈ ರೋಗಿ ಬಯಸಿದ ಹಾಲುವನ್ನ ವೈದ್ಯ ಹೇಳಿದ ಹಾಲು ಅನ್ನೋ ತರ. ಆತರ ನಿಮ್ಮ ಸೆಲೆಕ್ಷನ್ ತರನೇ ಸ್ಕ್ರಿಪ್ಟ್ಗಳು ಡೈರೆಕ್ಟರ್ಗೂ ಅನ್ಸುತ್ತೆ ನನ್ನ ನೋಡಿದ ತಕ್ಷಣ ಯಾವ ತರ ಬೇಕಾದ್ರೂ ಕತೆ ಕೊಡ್ಬೋದು, ಇವ್ರಿಗೆ ಒಪ್ಕೊಂತಾರೆ, ಇಲ್ಲ ಯಾವ ತರ ಬೇಕಾದ್ರೂ ಕತೆ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂತ. ಸೊ ಅದರಿಂದ ಬೇರೆ ಬೇರೆ ತರ ಕತೆ ತಗೊಂಡ್ ಬರ್ತಾರೆ. ಸೊ ನಂದೊಂದು ಫಿಕ್ಸ್ಡ್ ಇಲ್ವಲ್ಲ, ಹಿಂಗೆ ಮಾಡೋದು, ಬರೀ ಇದೇ ತರ ಸಿನಿಮಾ ಮಾಡೋದು ಅಂತ. ಸೊ ಎಲ್ಲಾ ತರ ಸಿನಿಮಾ ಮಾಡ್ತಾರೆ. ಓಕೆ. ಅಂಡ್ ನಾನು ಪ್ರೀವಿಯಸ್ ಸಿನಿಮಾ ಬಗ್ಗೆ ಕೇಳ್ಬೇಕಂದ್ರೆ ಎಲ್ಲರೂ ಕ್ಲೈಮ್ಯಾಕ್ಸ್ಗೆ ಎದ್ದೋಗ್ಬಿಟ್ಟಿದ್ರು. ಒಂದು 3 ಶೋ ತನಕ ಜನಗಳಿಗೆ ಗೊತ್ತೇ ಇಲ್ಲ ಪ್ರೀ ಕ್ಲೈಮ್ಯಾಕ್ಸ್ ಇದೆ ಅಂತ. ಒಂದು ಸರಳ ವೀರಪ್ಪ ಕತೆ ನನ್ಗೂ ಗೊತ್ತಿಲ್ಲ, ನಾವೆಲ್ಲ ಓಡೋಗ್ಬಿಟ್ವಿ ಈಚೆ ಆಡಿಯನ್ಸ್ ರಿಯಾಕ್ಷನ್ ತಗೋಬೇಕು ಅಂತ. ಪ್ರೀ ಕ್ಲೈಮ್ಯಾಕ್ಸ್ 3 ಶೋ 4 ಶೋ ಆಗುತ್ತೆ ಅಂತ ಗೊತ್ತಿಲ್ಲ ಜನಗಳಿಗೆ. ಇನ್ನ ಒಂದು ಕ್ಲೈಮ್ಯಾಕ್ಸ್ ಇದೆ, ಇನ್ನ ಏನೋ ಆಗುತ್ತೆ ಸಿನಿಮಾದಲ್ಲಿ ಅಂತ ಟ್ವಿಸ್ಟ್ ಕೊಟ್ಟಿದ್ದು ನನ್ಗೆ ಅವತ್ತಿಂದ ಅದ್ ಕಾಡ್ತಾ ಇತ್ತು. ನಿಮ್ಗೆ ಆ ಸ್ಟೋರಿ ಟೆಲ್ಲಿಂಗ್ ಹೆಂಗ್ ಒಪ್ಸಿದ್ರು ಅಂತ ಇಷ್ಟೊಂದು ಕನ್ಫ್ಯೂಷನ್ ನಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತು ಲಾಸ್ಟ್ ಅಲ್ಲಿ. ಮತ್ತೆ ಇದೆಯಾ ಇನ್ನೇನಿದೆ ಮತ್ತೆ ನೋಡಿದಾಗ ಫುಲ್ ಇನ್ಸ್ಪೈರ್ ಆಗ್ಬಿಟ್ವಿ ಆ ಸ್ಟೋರಿಗೆ. ಸರ್ ಇದೇ ತರ ನಾನು ಸ್ಟೋರಿ ಈಗ ನಿಮ್ ಪಿಕ್ಚರ್ ನೋಡಿದಾಗ ಹೆಂಗ ಅನ್ಸ್ತು, ನಂಗೆ ಸ್ಟೋರಿ ಕೇಳಿದಾಗ ಅದೇ ರೀತಿ ಅನ್ಸ್ತು. ಸುನಿ ಅವ್ರ ಸ್ಟೋರಿ ಹೇಳಿದಾಗ ಹೌದೌದು ನಾನು ಇಷ್ಟೊಂದು ಟ್ವಿಸ್ಟ್ಗಳು ಇಷ್ಟೊಂದು ಟರ್ನ್ಗಳು ಇದನ್ನ ಸಿನಿಮಾ ಮಾಡ್ಬೋದಾ ಅಂತ, ಇದು ಕೇಳಕ್ ಚೆನ್ನಾಗಿದೆ ಬಟ್ ಮಾಡ್ಬೋದಾ ಅಂತ ನಂಗೂ ಇದಿತ್ತು. ಬಟ್ ಇಲ್ಲ, ಆಮೇಲೆ ಸುನಿ ಅವರಲ್ವಾ, ಅವ್ರು ಮಾಡೇ ಮಾಡ್ತಾರಂತ ಆ ಕಾನ್ಫಿಡೆನ್ಸ್ ಇತ್ತು. ಸೊ ಅಷ್ಟೇ ಅದೇ ರೀತಿಯಲ್ಲಿ ಬಂತು. ನಂಗೆ ಕೇಳಿದ ತಕ್ಷಣನೇ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಸ್ಟೋರಿ. ಆಮೇಲೆ ಅದ್ರಲ್ಲೇ ಕೇಳ್ಬೇಕಂದ್ರೆ ನಮ್ ಆಕ್ಟಿಂಗ್ ಜ್ಞಾಪಿಸ್ಕೊಂಡ್ರೆ ಇದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆಕ್ಟ್ ಮಾಡಕ್ಕೆ, ಇಲ್ಲ ಇದ್ರಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ, ಇದ್ರಲ್ಲೊಂದು ತುಂಬಾ ಒಳ್ಳೆ ಎಮೋಷನ್ ಆಚೆ ಬರುತ್ತೆ. ಸೊ ಅದರಿಂದ ಇಷ್ಟ ಆಯ್ತು. ಎಸ್ ಸರ್. ಸರ್ ರಾಘಣ್ಣ ಅವರೆಲ್ಲ ಸಿನಿಮಾ ನೋಡಿದಿರಾ ಹೇಗೆ ಅಂತ? ರಾಘಣ್ಣ ಅವ್ರ ಸಿನಿಮಾ ನೋಡಿದ್ರ, ಫಾದರ್ ಅವ್ರು ನೋಡಿದಾರ ಸಿನಿಮಾ, ತೋರಿಸಿದೀರಾ ಅವ್ರಿಗೆ? ಈ ಸಿನಿಮಾ ಹನ್ನೊಂದು ಕಾಲ ಸಿನಿಮಾ ನೋಡಿದಿರಾ? ಹನ್ನೊಂದು ಕಾಲ ಇನ್ನೂ ನೋಡಿಲ್ಲ. ಇನ್ನ ಯಾರು ನೋಡಿಲ್ಲ. ರಿಲೀಸ್ ಆದ್ಮೇಲೆ ನೋಡ್ತಾರೆ. ನೀವು ಸರ್ ನೋಡಿದಿರಾ? ಹೆಂಗೆ ನಿಮ್ಗೆ ಹೆಂಗ್ ಅನಿಸ್ತು? ಚೆನ್ನಾಗಿದೆ, ಹೆಸರು ತಕ್ಕಂಗೆ ನಮ್ ಸಿನಿಮಾ ಕೂಡ ಇದೆ. ಓಕೆ. ಹನ್ನೊಂದು ಕಾಲ ಒಂದು ಒಳ್ಳೆ ಕನ್ನಡ ಸಿನಿಮಾ. ಓಕೆ. ಆಮೇಲೆ ಎಲ್ಲಾ ಏಜಸ್ ನೋಡ್ಬೋದು ಸಿನಿಮಾನ. ತುಂಬಾ ಒಳ್ಳೆ ಲೊಕೇಶನ್. ನಮ್ಮ ಅಭಿಷೇಕ್ ಕಾಸರಗೋಡು ಅವರು ಈ ಸಿನಿಮಾಕ್ಕೆ DOP. ತೀರ್ಥಹಳ್ಳಿನಂತೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಕೀರ್ತಿ ಅವ್ರು ಕೂಡ ಡೈರೆಕ್ಟರ್ ಅಲ್ಲ, ಅವರು ಆಸ್ಪೈರಿಂಗ್ ಡೈರೆಕ್ಟರ್ ಸಿನಿಮಾ ಮಾಡ್ಬೇಕು. ಸೊ ಒಂದೊಂದು ಇನ್ಸಿಡೆಂಟ್ ಅವ್ರಿಗೆ ತುಂಬಾ ಹತ್ರವಾದ ಇನ್ಸಿಡೆಂಟ್ ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿರುತ್ತೆ. ಸೊ ಅಷ್ಟು ಒಥೆಂಟಿಕ್ ಆಗಿರುತ್ತೆ. ಒಂದು ಡೈರೆಕ್ಟರ್ ಲೈಫ್ ಹೇಗಿರುತ್ತೆ ಅಂತ ಅವ್ರಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ ಒಂದೊಂದು ಇನ್ಸಿಡೆಂಟ್. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಚೆನ್ನಾಗಿ ಬಂದಿದೆ.